ಹಲೋ, ನಮಸ್ಕಾರ ಸ್ನೇಹಿತರೆ. ಈ NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಜಾಗ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆದರೆ ಒಳ್ಳೆ ಅದ್ಭುತವಾದ ತೋಟ ಸ್ನೇಹಿತರೆ. ತೋಟ ಮಾತ್ರ ತುಂಬ ಸಾಲಿಡ್ ಆಗಿದೆ. ಸಾಮಾನ್ಯವಾಗಿ ನಾನು ಹೇಳ್ತಾ ಇದ್ದೆ, ಮಿಶ್ರ ಬೆಳೆಗಳನ್ನ ಬೆಳಿಬೇಕು ಅಂತ. ಅದ್ರ ಜೊತೆಗೆ ಸಾವಯವ ಕೃಷಿ ಮಾಡಿದ್ರು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆದರೆ ಇವರು ಹೇಳ್ದಂಗೆ ಮಿಶ್ರ ಬೆಳೆಗಳನ್ನ ಹಾಕಿ ಇವರು ಚೆನ್ನಾಗಿ ಬೆಳೀತಾ ಇದ್ದಾರೆ ಸ್ನೇಹಿತರೆ. ತರಕಾರಿ ಹಾಕಿದ್ದಾರೆ, ಸೊಪ್ಪುಗಳು ಹಾಕಿದ್ದಾರೆ, ತೆಂಗು, ಶ್ರೀಗಂಧ, ಸಿಲ್ವರು, ಹಾಗೆ ಹಣ್ಣಿನ ಗಿಡಗಳು, ಟೀಕು, ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದಾರೆ ಸ್ನೇಹಿತರೆ. ಜಾಗ ಒಂದಕ್ಕಿಂತ ಒಂದು ಗಿಡಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಅವರು ಅಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾರೆ ಸ್ನೇಹಿತರೆ. ಒಂದೇ ಲ್ಯಾಂಡ್ಗೆ 2 ದಾರಿ, ಅಂದರೆ ತಾರ್ ರೋಡಿಂದನೂ ಇದೆ, ಈ ಮೊನ್ ರೋಡು ಕೂಡ ತಾರ್ ರೋಡಿಂದ ನಮಗಿದೆ ಸ್ನೇಹಿತರೆ. ಇದರಲ್ಲಿ ನಮಗೆ ಒಂದು ಮನೆ ಕೂಡ ಇದೆ, ಒಂದು ಶೆಡ್ ಕೂಡ ಇದೆ, ತೆಂಗು ಇದೆ, ಫಲ ಕೊಡುವಂತಹ ತೆಂಗು ಕೂಡ ಇದರಲ್ಲಿ ಇದೆ ಸ್ನೇಹಿತರೆ. ಇದರಲ್ಲಿ ಒಂದು ಕೃಷಿ ಹೊಂಡ ಮಾಡಿದ್ದಾರೆ. ಅಂದರೆ ಅವರು ಕೃಷಿ ಹೊಂಡನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಅದನ್ನು ಕಣ್ಣಾರ ನೋಡಿದಾಗಲೇ ಅರ್ಥ ಆಗುತ್ತೆ. ಆಮೇಲೆ ಲ್ಯಾಂಡ್ ನಮಗೆ ಬೆಟ್ಟದ ತಪ್ಪಲಲ್ಲಿದೆ ಸ್ನೇಹಿತರೆ. ಇದು ಬೆಟ್ಟದ ತಪ್ಪಲಲ್ಲಿ ಇರುವುದರಿಂದ ನಮಗೆ ಬೋರ್ಲಿ ನೀರು ತುಂಬ ಚೆನ್ನಾಗಿದೆ. 2 ಬೋರ್ ಇದೆ. 2 ಬೋರ್ಲಿ ನೀರು ತುಂಬ ಚೆನ್ನಾಗಿದೆ. ನೋಡಿ, ಮನೆ ಸಿಂಪಲಾಗಿ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಇಲ್ಲೇ ತೋಟ ಮಾಡ್ಕೊಂಡು ಇದ್ದಾರೆ ಸ್ನೇಹಿತರೆ. ಇದನ್ನು ನೋಡ್ಕೊಂಡು ಇವರು ಡ್ರಿಪ್ಪಿಂಗ್ ಎಲ್ಲ ಪೂರ ಮಾಡಿದ್ದಾರೆ. ಏನಪ್ಪ ಅಂತಂದರೆ ನಮಗೆ ಫಲ ಕೊಡುವ ತೆಂಗಿನ ಮರಗಳು ಇದ್ದಾವೆ. ಟೀಕು, ಸಿಲ್ವರು, ಸೀಬೆಹಣ್ಣಿನ ಗಿಡ, ನೇರಳೆ, ಹೇಳಿದ್ನಲ್ಲ ಶ್ರೀಗಂಧ, ರಕ್ತಚಂದನ. ನಿಜವೂ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತಂದರೆ ನಾವು ಬಾಯಲ್ಲಿ ಹೇಳೋದಕ್ಕಿಂತ ಕಣ್ಣಾರ ಬಂದು ಇದನ್ನು ನೋಡಿದಾಗ ತುಂಬ ಅದ್ಭುತವಾಗಿದೆ ತೋಟ ಮಾತ್ರ. ಅವರು ಜಾಗನ ಖಾಲಿ ಏನೂ ಬಿಟ್ಟಿಲ್ಲ. ಎಲ್ಲ ಕಡೆ ಅವರು ಚೆನ್ನಾಗಿ ವ್ಯವಸಾಯ ಮಾಡಿದ್ದಾರೆ ಸ್ನೇಹಿತರೆ. ಇವತ್ತು ನಾವು ಎಲ್ಲ ಕಡೆ ವ್ಯವಸಾಯ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಇದೆ. ಇವರು 4 ಎಕರೆ 20 ಗುಂಟೆನೂ ಕೂಡ ಇವರು ಪೂರ ವ್ಯವಸಾಯ ಮಾಡಿದ್ದಾರೆ ಅಂತಂದರೆ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ಬೇಕು ಸ್ನೇಹಿತರೆ. ಇವತ್ತು ಸ್ನೇಹಿತರೆ, ಇದು ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 135 ಆಗುತ್ತೆ. ಮೈಸೂರಿಗೆ 35 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಬೆಂಗಳೂರಿಗೆ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತು. ಈ ಜಾಗದಲ್ಲಿ ಲ್ಯಾಂಡ್ಗಳ ರೈಟು ಏನಿದೆ ಅಂತ. ಖಾಲಿ ಭೂಮಿಗಳಿಗೆ 1 ಲಕ್ಷ 1.5 ಲಕ್ಷ ಬಾಯಿ ಬಂದು ರೈಟ್ಗಳನ್ನ ಹೇಳ್ತಾರೆ. ಯಾರು ಏನೇ ಹೇಳಲಿ ನಾವು ನೇರ ಕೂತ್ಕೊಂಡು ಮಾತಾಡೋಣ ಸ್ನೇಹಿತರೆ. ಇವರು ಒಳ್ಳೆ ತೋಟ ಮಾಡಿದ್ದಾರೆ. ಅದರಿಂದ ಇವರು ಎಕರೆಗೆ 60 ಲಕ್ಷ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. 1 ಎಕರೆಗೆ 60 ಲಕ್ಷ ಅಂತ ಹೇಳ್ತಿದ್ದಾರೆ. ಇದರಲ್ಲೂ ಕೂಡ ನಮಗೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ರೈಟ್ಲು ಕೂಡ ನಮ್ಗೆ ಇಲ್ಲಿ ಅವರು ಸ್ವಲ್ಪ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಹೂವಿನ ಗಿಡ ಮಾಡಿದ್ದಾರೆ, ಹೂವಿನ ತೋಟ ಮಾಡಿದ್ದಾರೆ. ಒಳ್ಳೆ ನಾನಾ ರೀತಿಯ ಗಿಡಗಳನ್ನ ಹಾಕಿ ಒಳ್ಳೆ ತೋಟ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ನೋಡೋಕೆ ಮಾತ್ರ ನಿಜವಲ್ಲ ಅಂತೀನಿ, 2 ಕಣ್ಣು ಸಲ್ಲ, ಅಷ್ಟು ಚೆನ್ನಾಗಿದೆ. ನಾವು ಚೆನ್ನಾಗಿರೋ ತೋಟಗಳನ್ನ ಚೆನ್ನಾಗಿದೆ ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಏನಿಲ್ಲ ಸ್ನೇಹಿತರೆ. ಯಾಕಂದರೆ ಕೆಲವೊಂದು ತೋಟಗಳನ್ನ ಹೆಂಗೆ ಇದ್ರೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇವರು ನೋಡಿ, ಪೂರ ತಾವು ನೋಡ್ತಾ ಇದ್ದಾರೆ. ಈಗ ತರಕಾರಿಯಿಂದ ಹಿಡಿದು ಹೂವಿನ ತೋಟ ಹಿಡಿದು ಎಲ್ಲನೂ ಅಷ್ಟೇ, ಬೆಳೆಸಿನ ಹಿಡಿದು ಎಲ್ಲ ರೀತಿಯ ಗಿಡಗಳನ್ನ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮಗೆ ತಾರ್ ರೋಡಿಂದ ಇದೆ ಅಂತ ಅನ್ನೋದು ಒಂದು ಸಂತೋಷ. ಬೆಟ್ಟದ ತಪ್ಪಲಲ್ಲಿ ಇನ್ನೂ ಸಂತೋಷ. ನೋಡಿ, ಪ್ರಕೃತಿಗೆ ನಾವು ಎಷ್ಟು ಹತ್ರದಲ್ಲಿದ್ದೀವಿ ಅನ್ನೋದಕ್ಕೆ ಈ ಜಾಗ ನೋಡಿದಾಗ ಅರ್ಥ ಆಗುತ್ತೆ ಸ್ನೇಹಿತರೆ. ಸುಮ್ಮನೆ ನಾವು ಹೇಳೋಷ್ಟು ಈಸಿ ಅಂತ ಹೇಳಿದ್ನಲ್ಲ,
ಸುಲಭ ಅಲ್ಲ. ಯಾಕೆಂದರೆ ಪ್ರತಿಯೊಂದು ಕಡೆನೂ ಪೊಲ್ಯೂಷನ್ ತಾಂಡವಾಡುತ್ತಿರುವಂಥ ಕಾಲದಲ್ಲಿ ಇವರು ಈ ಬೆಟ್ಟದ ತಪ್ಪಲಲ್ಲಿ ಇಷ್ಟು ಅಚ್ಚುಕಟ್ಟಾದ ತೋಟ ಮಾಡಿದ್ದಾರೆ ಅಂತಂದರೆ ನಾವು ಸಂತೋಷ ಪಡಬೇಕು. ಇದ್ರಲ್ಲಿ ನಮಗೇನು ವರ್ಕಿಲ್ಲ ಸ್ನೇಹಿತರೆ. ನಮಗೆ ಆಲ್ಮೋಸ್ಟ್ ಇನ್ಕಮ್ ಇದ್ದಾವೆ, ತೆಂಗಿದಾವಲ್ಲ ಅದರಿಂದ ಇನ್ಕಮ್ ಇದ್ದಾವೆ. ನಾವು ಇರೋಂಥ ಟೀಕೆ ಆಗಲಿ, ಸಿಲ್ವರೇ ಆಗಲಿ, ಹೆಬ್ಬೇವಾಗಲಿ, ಶ್ರೀಗಂಧ, ಇನ್ನೊಂದಷ್ಟು ಗಿಡಗಳು ಹಾಕಿದ್ದಾರೆ ಸ್ನೇಹಿತರೆ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹಣ್ಣಿನ ಗಿಡಗಳು ಇದನ್ನೆಲ್ಲ ಆರಾಮಾಗಿ ನೋಡ್ಕೊಬಿಟ್ರೆ ಮಾತ್ರ ನಮಗೆ ಆಲ್ಮೋಸ್ಟ್ ಇನ್ಕಮ್ ಇವು. ಯಾವುದ್ರಲ್ಲೇನು ನಮಗೆ ತೊಂದರೆ, ಗಿಡ ಒಂದು ನೋಡ್ಕೊಂಡಿದ್ರು ಸಾಕು ನಮಗೆ, ಅಷ್ಟು ಚೆನ್ನಾಗಿದೆ ಮಾತ್ರ. ಇವತ್ತು ನಾವು ಪೊಲ್ಯೂಷನಿಂದ ಹೊರಗಡೆ ಬರಬೇಕು ನೋಡಿ. ಕೃಷಿ ಹೊಂಡ ಕಣ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ ಚೆನ್ನಾಗಿ ಅಂತ ನೋಡ್ಕೊಳ್ಳಿ. ನೋಡಿ ಸುತ್ತಮುತ್ತ ಅಷ್ಟೇ ತೋಟಗಳು ನೋಡಿ ಎಷ್ಟು ಹೆಂಗಿದೆ ಅಂತ. ಅಂದ್ರೆ ನಾವು ಹೇಳಲಿಕ್ಕೂ ಮಾಡಲಿಕ್ಕೂ ನಮಗೆ ಲಾಟ್ ಆಫ್ ಡಿಫ್ರೆನ್ಸ್. ಇವತ್ತು ನಾವು ಇಷ್ಟು ಎತ್ತರ ಬೆಳೆಸಬೇಕು ಅಂದರೆ ನಾವು ಸ್ವಲ್ಪ ಶ್ರಮ ವಹಿಸ್ಬೇಕಾದಿಲ್ಲ ಸ್ನೇಹಿತರೆ, ಅನೇಕ ಶ್ರಮ ಪಡಬೇಕಾಗುತ್ತೆ. ಇವತ್ತು ನಮ್ಗೆ ಇದೆಲ್ಲ ರೆಡಿ ಇದೆ, ನಾವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಇದನ್ನು ಡೆವಲಪ್ಮೆಂಟ್ ಅಂದರೆ ನೀರು ನೋಡ್ಕೊಂಡಿದ್ರು ಸಾಕು, ನಮಗೆ ಇನ್ಕಮ್ ಇದ್ದೇ ಇದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಮ್ಮ ಆರೋಗ್ಯದ ಪರವಾಗಿ ತೊಗೊಂಡ್ರೆ ನಮಗಿಲ್ಲಿ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಇರ್ಲಿಕ್ಕೆ ಮನೆ ಇದೆ, ಒಂದು ಶೆಡ್ ಇದೆ, ಅದ್ರ ಜೊತೆಗೆ 1-2-4 ಕಸ ಸಾಕೊಂಡ್ರು ನಮಗಿಲ್ಲಿ ಸಾಕು. ಯಾಕೆಂದರೆ ಸಾವಯವ ಕೃಷಿ ಈ ಬೆಳೆಗಳನ್ನ ನಾವು ಸಾವಯವ ಕೃಷಿಗೆ ಟರ್ನಿಂಗ್ ಪಾಯಿಂಟ್ ಮಾಡಿಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ಎಲ್ಲ ರೆಡಿ ಇದೆಯಲ್ಲ, ನಾವು ಇದನ್ನ ಸಾವಯವ ಕೃಷಿ ಮಾಡಿಕೊಂಡ್ರೆ ನೋಡಿ ಒಬ್ಬರಿಂದ ಒಬ್ಬರು ನೋಡ್ಕೊಂಡು ಹೋದರೆ ಸುತ್ತಮುತ್ತ ಎಲ್ಲ ಕಲ್ಟಿವೇಷನ್ ಇದೆ. ಈ ತೋಟ ಕೂಡ ರನ್ನಿಂಗ್ ಕಲ್ಟಿವೇಷನ್ ಇದೆ, ಅದರಿಂದ ನಮ್ಗೆ ಇದರಲ್ಲಿ ತೊಂದರೆ ಇಲ್ಲ. ಇವತ್ತು ಮನೆ ಕಟ್ಟಬೇಕಾದ್ರೂ ಸ್ವಲ್ಪ ಏನು ಖರ್ಚಾಗಲ್ಲ. ಆರೋಗ್ಯ ದೃಷ್ಟಿಯಿಂದ ನಿಮ್ಗೆ ನಿಜವೂ ಹೇಳ್ತೀನಿ, ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಅದ್ಭುತವಾದ ತೋಟದ ಬಗ್ಗೆ 2 ಮಾತಿಲ್ಲ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ನೋಡಿ ನೀರು ಪೈಪ್ ಎಷ್ಟಿದೆ ಅಂತ, 2 ಬೋರ್ ಇದೆ ಸ್ನೇಹಿತರೆ. 2 ಬೋರ್ಲಿ ಇವರು 4.5 ಎಕರೆ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೀರಾವರಿ ಮಾತ್ರ ಟಾಪ್ 1 ಕ್ಲಾಸ್. ನೀರಾವರಿ ಬಗ್ಗೆ 2 ಮಾತಿಲ್ಲ. ಯಾರು ಕೂಡ ಇದನ್ನು ಹಲ್ಲಗೆಳೆಯೋ ಆಗಿಲ್ಲ. ಹೇಳಿದ್ನಲ್ಲ, ಇವತ್ತು ಬಂದು ನಾವು ಅಚ್ಚುಕಟ್ಟಾಗಿ ಅಕ್ಕಿ ತಗೊಂಡು ಸೋಸಿ ಅಡುಗೆ ಮಾಡಿ ತಿನ್ನೋಷ್ಟು ಪೆನ್ಸಿಲ್ಲ, ರೆಡಿ ಇದೆ. ರೆಡಿ ಊಟ ಆರಾಮಾಗಿ ನಾವು ಮಾಡ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತೋಟ ಅದ್ಭುತವಾಗಿ. ಇವ್ರು ಹೇಳೋ ರೈಟು ನಿಜವಾಗಿ ಹೇಳ್ತೀನಿ, ಅಲ್ಲಿ ಖಾಲಿ ಭೂಮಿ ಕೂಡ ಸಿಗೋದಿಲ್ಲ ತಾರೋಡ್ಗೆ. ಅದರಿಂದ ನಮಗೆ ಇದು ಮೈಸೂರು ನಿಯರಾಗಿದೆ, ಬೆಂಗಳೂರು ನಿಯರಾಗಿದೆ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನ ತಲುಪೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ನಮ್ಮಂಥವ್ರು ಕೂಡ ಬೆಳೀಲಿಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.